ತದಂದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ವಿಶ್ವರಾಜರ ಪಾದಕ್ಕೆ ನಮಸ್ಕರಿಸುತ್ತಾ, ಗ್ರಾಮಿಕ ತಾಯಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಈ ಒಂದು ಸಾಂಸ್ಕೃತಿಕ ಸೌರಭ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಪರಮ ಪೂಜ್ಯ ಷಡಸಲೋಮಿ ಡಾಕ್ಟರ್ ಗಂಗಾಧರಪ್ಪ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಸಿ.ಎಂ. ಪಾಟೀಲ್ ಖ್ಯಾತ ವೈದ್ಯರು ಯಜ್ಞರವರಿಗೂ, ಡಾಕ್ಟರ್ ಸುರೇಶ್ ರೆಡ್ಡಿ ಖ್ಯಾತ ವೈದ್ಯರು ಯಜ್ಞರವರಿಗೂ, ಡಾಕ್ಟರ್ ಸುನೀಲ್ ಪಾಟೀಲ್ ಖ್ಯಾತ ವೈದ್ಯರು ಯಜ್ಞರವರಿಗೂ, ಹಾಗೂ ವೀರೇಶ್ ಜಾಕಾಸ್ ಅವರವರಿಗೂ, ಹಾಗೂ ಡಾಕ್ಟರ್ ಮಾಧವರೆಡ್ಡಿ ಗೌಡರಿ ಬಳ್ಳಾರ್ ಅವರಿಗೂ, ಕೌಲಿಕ್ ಸರ್ ಅವರಿಗೂ, ಆಗಮಿಸಿರುವ ಎಲ್ಲ ಭಕ್ತರಿಗೂ ಶರಣಾರ್ಥಿಗಳು. ವಿಶ್ವರಾಜರು ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈಮಾಡಿಕೊಂಡು ಹೋಗುವಂಥ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಅಂತಹ ಒಂದು ಮಹಾತ್ಮ ಸ್ಮರಣೆ ನಮ್ಮಲ್ಲಿ ಎಲ್ಲ ಒಂದು ಬದುಕಿನಲ್ಲಿ ದಿವ್ಯ ಬಹು ಅಂಗವಾಗಿದೆ. ಆ ಒಂದು ವಿಚಾರದಲ್ಲಿ ಈ ಒಂದು ಜಾಗದ ಪುಣ್ಯ ಪುರುಷನಾದ ವಿಶ್ವರಾಜನ ಪರಿಸರ ಅಂಗಳದಲ್ಲಿ 2026ನೇ ಜಾತ್ರಾ ಮಹೋತ್ಸವ ನಿಮಿತ್ತ ಮೊದಲನೇ ದಿನವಾದ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಶರಣು ಸರ್ ಎಲೇರಿ ಅವರಿಗೂ ಆ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅದರ ಒಂದು ಪುಣ್ಯ ಅಂಗಳದಲ್ಲಿ ನಾವು ಕೂಡಿಕೊಂಡು ಇಂಥ ಒಂದು ಸಾಮಾಜಿಕ ನಾಟಕವನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಾಮಾಜಿಕ ನಾಟಕ ಅನ್ನತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರನ್ನು ಒಗ್ಗೂಡಿಸತಕ್ಕಂಥ ಒಂದು ಪದ್ಧತಿ, ಎಲ್ಲೇ ಇತರನ್ನು ಕರೆತರತಕ್ಕಂಥ ಒಂದು ಪದ್ಧತಿ ಇವತ್ತಿನ ನಾವು ಆಧುನಿಕ ಕಾಲದಲ್ಲಿ ನಾವು ಹಿಂದೆ ಕಾಲದಲ್ಲಿ ನಡೀತಕ್ಕಂಥ ಒಂದು ಸಾಮಾಜಿಕ ನಾಟಕಗಳು ನಾವೆಲ್ಲರೂ ಮರೆತು ಹೋಗ್ತಾ ಇದ್ದೀವಿ. ಅವೆಲ್ಲ ಪುನಃ ಸ್ಥಾಪಿಸಿ ಎಲ್ಲ ಒಂದು ಯುವಕರಿಗೆ ಹಾಗೂ ಇನ್ನಿತರ ಒಂದು ಮನುಷ್ಯರಿಗೆ ಆ ಒಂದು ಸಾಮಾಜಿಕ ನಾಟಕ ಒಂದು ಅರ್ಥ ಮಾಡಿಸಿ ಅದರ ಒಂದು ಫಲ ನೀಡಿರ್ತಕ್ಕಂಥ ಕ್ಷೇತ್ರ ಯಾವುದಂದ್ರೆ ಸದ್ಗುರು ವಿಶ್ವರಾಜ ಗಂಗಾಧರಪ್ಪರ ಕ್ಷೇತ್ರ ಅನ್ನತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲರೂ ಒಂದು ವೈದ್ಯರು ಕುಂತಿದ್ದಾರೆ. ನಮ್ಮ ಜೀವನದಲ್ಲಿ ಗುರುವು ಬೇಕು, ವೈದ್ಯರು ಬೇಕು. ಎರಡೂ ಅಂಶ ನಮಗಿದ್ರೆ ನಮ್ಮ ಜೀವನ ಒಂದು ಫಲ ಕೊಡುತ್ತೆ ಅನ್ನತಕ್ಕಂಥ ವಿಚಾರ ಒಳಗೊಂಡು ವಿಶ್ವರಾಜರ ಕ್ಷೇತ್ರಕ್ಕೂ ಒಂದು ವೈದ್ಯರ ಒಂದು ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಹೇಗಪ್ಪ ಅಂತಂದ್ರೆ ಗಂಗಾಧರಪ್ಪ ಅವರ ಆಶೀರ್ವಾದ, ಅವರ ಸಂಕಲ್ಪದಿಂದ ಇವತ್ತು ಒಂದು ಯಾದಗಿರಿ ಡಿಸ್ಟಿಕ್ನಲ್ಲಿ ಯಾವುದೋ ಒಂದು ಕಾಲೇಜ್ ಇರತಕ್ಕಂಥ ಬಿ ಫಾರ್ಮಸಿ, BSc ನರ್ಸಿಂಗ್ ಅನ್ನತಕ್ಕಂಥ ಒಂದು ಕಾಲೇಜ್ ಸ್ಥಾಪಿಸಿ ಇವತ್ತು ಅವರು ವೈದ್ಯರ ಒಂದು ಅದಕ್ಕೆ ಬಹಳ ಅತ್ಯಂತ ಒಂದು ಮಹತ್ವ ಕೊಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ವೈದ್ಯರ ಕ್ಷೇತ್ರಕ್ಕೂ ಒಂದು ವಿಶ್ವರಾಜ ಗಂಗಾಧರಪ್ಪ ಅವರ ಕ್ಷೇತ್ರಕ್ಕೂ ಒಂದು ಅಭಿನವ ಸಂಬಂಧ ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವರಾಜರು ಬಹಳ ತಾಯಿ ವರ್ತಮಾನ ಅಪ್ಪಾಜಿ ಅವರ ಆಶೀರ್ವಾದ ಸದಾ ಇರತಕ್ಕಂಥ ಹೇಳಿ ನಾವು ಎಲ್ಲ ಮಾತು ಮುಗಿಸ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶಿವಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ಅಮೃತವಾಣಿಯನ್ನು, ಪ್ರಸಾದವಾಣಿಯನ್ನು ನಮಗೂ ಬಹಳ ಅದ್ಭುತವಾಗಿ ಕರುಣಿಸಿದರು. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಅಸ್ಖಲಿತ ವಾಣಿ ವಿಶ್ವರಾಜರ ಕೃಪೆಯಿಂದ ಅವರಿಗೆ ಮತ್ತಷ್ಟು ಮಗದಷ್ಟು ಬರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಆಗಲೇ ಹೇಳಿದಂತೆ ನಮ್ಮ ಡಾಕ್ಟರ್ ಶರಣು ಎಲೇರಿ ಅವರು ಇನ್ನೇನು ಬರ್ತಾರ ಅಂತ ಹೇಳಿದ್ದೆ. ಆಗಾಗಲೇ ಬಂದ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರಿ ಪರಮ ಪೂಜ್ಯರು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಳ್ತಾರೆ.
ಇಲ್ಲಿಗೆ ಈ ನಾಟಕ ಪ್ರದರ್ಶನದ ಸಾಂಕೇತಿಕ ಉದ್ಘಾಟನಾ ಸಮಾರಂಭ ಅಪಾರ ಅಪ್ಪಣೆ ಮೇರೆಗೆ ಡಾಕ್ಟರ್ ಶರಣು ಎಲೇರಿ ಅವರು ಒಂದೆರಡು ಮಾತುಗಳನ್ನು ಒಂದೆರಡು ನಿಮಿಷದಲ್ಲಿ ಮಾತಾಡ್ತಾರೆ. ನಮಸ್ಕಾರ. ನಾನು ಭಾಳ ಗಡ್ಬಡದಲ್ಲಿ ಒಳಗೋತೀನಿ. ಮಾತಾಡಕ್ಕೆ ಏನು ಮಾತಾಡ್ಬೇಕಂತ ತಿಳಿಯೋಲ್ಲ. ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡು ನಾನು ಸ್ಟೇಜ್ ಮೇಲೆ ಬರೋಕ್ಕೆ, ಅದಕ್ಕೆ ಮತ್ತೆ ಈ ಸಲ ಹೆಂಗ ಮಿಸ್ ಆಗಬಾರ್ದು ಅಂತ ಜಲ್ದಿ ಬರೋಕ್ಕೆ ನಾನು ಅಪ್ಪರ ಆಶೀರ್ವಾದದಿಂದ ನಮ್ಮ ದಿನನಿತ್ಯ ನಡೆಯುವಂಥ ಎಲ್ಲ ಇದರಲ್ಲೇ ಸಂಪೂರ್ಣವಾಗಿ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೆದು ನಮಗೆ. ಬರೀ ಕೈಗುಣ ಒಂದೇ ನಡೆಯಂಗಿಲ್ಲ, ದೈವಶಕ್ತಿನೂ ಬೇಕು ಜೀವನದಾಗ. ಮಾಡೋ ಮುಂದೆ ಹೋಗೋ ಮುಂದೆ ಪ್ರತಿಯೊಂದು ಘಟನೆಯಲ್ಲಿ ಒಳ್ಳೇದು ನಡೀತದೆ, ಕೆಟ್ಟದ್ದು ನಡೀತದೆ. ಗುರು ಈಗ ಆಶೀರ್ವಾದದಿಂದ ನಾವು ಮಾಡೋ ಕೆಲಸದಲ್ಲಿ ಸಂಪೂರ್ಣ ತೃಪ್ತಿ ಬೇಕಂದ್ರೆ ಗುರುನು ಬೇಕು, ದೇವರ ಆಶೀರ್ವಾದ ಬೇಕು. ಮುಖ್ಯವಾಗಿ ಅದು ಸಿಕ್ಕದ. ಸೊ ಜೀವನದಲ್ಲಿ ಭಾಳ ಸಂಪೂರ್ಣ ನಡೀತಾ ಇದ್ದೀನಿ. ಎರಡು ಮಾತಾಡ್ಕೊಂಡು ಮುಗಿಸ್ತೇನೆ. ಧನ್ಯವಾದ. ಅವರ ಹೆಸರಿನಲ್ಲಿ ಎರಡು ಶಬ್ದಗಳು, ಶರಣ ಬಸವ. ಅವರ ಮಾತುಗಳು ಎರಡೇ, ಅವು ಅಷ್ಟೇ ಮೌಲಿಕ ಆಗಿದ್ದವು. ಅನಂತ ಧನ್ಯವಾದಗಳು ಡಾಕ್ಟರ್ ಶರಣಬಸವ ಎಲೇರಿ ಅವರೇ. ಈಗ ಇಲ್ಲಿಗೆ ಈ ನಾಟಕ ಪ್ರದರ್ಶನದ ಸಾಂಕೇತಿಕ ಉದ್ಘಾಟನಾ ಸಮಾರಂಭ ಮುಕ್ತಾಯಗೊಳ್ತಾ ಇದೆ. ಪರಮ ಪೂಜ್ಯರನ್ನ ಒಳಗೊಂಡಂತೆ ಎಲ್ಲ ಗಣ್ಯಮಾನ್ಯರಿಗೂ ಅನಂತ ಅನಂತ ಶರಣು ಸಮರ್ಪಣೆಗಳನ್ನು ಸಲ್ಲಿಸಿ ಇಲ್ಲಿಗೆ ಈ ಉದ್ಘಾಟನಾ ಕಾರ್ಯಕ್ರಮ ಮುಗಿಸ್ತೀವಿ. ಈಗ ನೀವೆಲ್ಲ ಬಹಳ ಆತುರದಿಂದ ಕಾಯ್ಲಿಕ್ಕತ್ತಿರುವ ನಾಟಕ ಶಕ್ತಿಯ ಹಾರಾಟ ಸಂಗಮನ ಚೆಲ್ಲಾಟ. ಶ್ರೀ ವೀರೇಶ್ವರ ನಾಟ್ಯ ಸಂಘ 4 ವಾರದ ಕಲಾವಿದರು.